ರಾಯ್ರೆ ನೀವು ನಾ ಮನೆಯಾಗಿದ್ದಿದ್ದು 2 ದಿವಸ ಅದು ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ನೂ 1-2 ದಿನ ಇದ್ದಿದ್ರೆ ನಮ್ಮೆಲ್ರಿಗೂ ಸಂತೋಷ ಆಗಿರೋದು. ಇರ್ಬೇಕು ಅನ್ನೋ ಆಸೆ ನನಗೂ ಇದೆ ಶಿವರಾಮ. ಆದ್ರೆ ಏನ್ ಮಾಡ್ಲಿ, ಅಲ್ಲಿ ಕೆಲ್ಸದ ಒತ್ತಡ. ಇನ್ನೊಂದ್ಸರಿ ಬರೋಣ ಬಿಡು. ನಿಮ್ ಮೊಮ್ಮಗನಿಂದ ಆಗ್ಬೇಕಾಗಿರೋ ದೊಡ್ಡ ಅನಾಹುತ ತಪ್ಪೋಯ್ತು. ನೀವ್ ಇಲ್ದೆ ಹೋಗಿದ್ರೆ ಏನಾಗ್ತಿತ್ತೋ ಏನೋ. ಹೆಂಗೋ ಏನು ತೊಂದರೆ ಇಲ್ಲದೆ ಉತ್ಸವನೂ ಆಯ್ತು, ಜೊತೆಗೆ ನೀವು ಅನ್ಕೊಂಡಿದ್ ಭೂಮಿ ಪೂಜೆನೂ ಆಗಿ ಫ್ಯಾಕ್ಟ್ರಿ ಕಟ್ಟೋ ಹಂಗೂ ಆಯ್ತು. ಕೆಟ್ಟದಾಗ್ಬೇಕು ಅಂತ ಯಾರೋ ಒಬ್ರು ಅನ್ಕೊಂಡ್ರೆ ನಮಗ್ ಒಳ್ಳೇದ್ ಬಯಸೋರು 100 ಜನ ಇರ್ತಾರೆ. ಅಂತೋರ್ ಮುಂದ್ಗುಟೆ ಅವ್ರ ಆಟ ಏನು ನಡೆಯಕ್ಕಿಲ್ಲ. ಸರಿ, ನಾವೇನೋ ನಿಮ್ ಮನೆಗ್ ಬಂದಾಯ್ತು, ನೀವೆಲ್ಲರೂ ನಮ್ಮ ಮನೆಗ್ ಬರ್ಬೇಕು. ಖಂಡಿತ ಬರ್ತೀವಿ. ನಿಮ್ ಮನೇಲಿ ಆದಷ್ಟು ಬೇಗ ಶುಭ ಕಾರ್ಯ ಆಗಿ ಎಲ್ಲರೂ ಸೇರಿ ಬರ್ತೀವಿ. ಇನ್ನೇನ್ ಶುಭ ಕಾರ್ಯ ಅಂದ್ರೆ ನನ್ನ ಮೊಮ್ಮಗನ ಮದುವೆ. ನಮ್ಮೆಲ್ಲರ ಆಸೆ ಕನಸುಗಳಿಗೆ ಒಪ್ಪಿಗೆ ಕೊಟ್ಟಿದ್ದಾನೆ ನನ್ನ ಮೊಮ್ಮಗ. ಅದಕ್ಕೆ ಮೂಲ ಕಾರಣ ನೀವುಗಳೇ, ಮುಖ್ಯವಾಗಿ ಭದ್ರಾ ಮತ್ತೆ ವಿದ್ಯಾ. ಇನ್ನೇನು ಎಲ್ಲ ಒಳ್ಳೇದೇ ಆಯ್ತಲ್ಲ. ನಾವು ಮದುವೆಗೆ ಬರೋದಯ್ಯ. ಆದ್ರೆ ಒಂದು ಕಂಡೀಷನ್ ಹಾಕಿದ್ದಾನೆ. ಮದುವೆಯಾಗಿ ಬರುವಂತ ಹುಡುಗಿ ನಮ್ಮ ಕುಟುಂಬದಲ್ಲಿ ಒಬ್ಳಾಗಿರ್ಬೇಕು, ನಮ್ಮ ಕುಟುಂಬದಲ್ಲಿರೋ ಒಗ್ಗಟ್ಟನ್ನ ಒಡಿಬಾರದು, ಹಿರಿಯರ ಬಗ್ಗೆ ಗೌರವ, ಕಿರಿಯರ ಬಗ್ಗೆ ಪ್ರೀತಿ ಇರುವಂಥವಳು ಆಗ್ಬೇಕಂತೆ. ಅಂತ ಹುಡುಗಿ ಸಿಕ್ಕಿದ ತಕ್ಷಣ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ನೀನು ಹೋಗ್ತಿದ್ದಾಗೆ ಮದುವೆ ಕಡೆ ಗಮನ ಕೊಡೋದೆ, ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋದೆ. ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಪುಣ್ಯನೇ ಮಾಡಿರ್ತಾಳೆ. ರಾಯ್ರೆ, ನಿಮ್ ಮನೆ ಮದುವೆಗೆ 2 ದಿನ ಮುಂಚೆನೆ ಬಂದ್ಬಿಡ್ತೀವಿ. ಖಂಡಿತ ಬರ್ಬೇಕು, ಎಲ್ರೂ ಬರ್ಬೇಕು. ಈಗ ನನ್ನ ಮೊಮ್ಮಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರನಲ್ಲ, ನನ್ನ ಎಕ್ಸ್ಟ್ರಾ ಎನರ್ಜಿ ಬಂದಿದೆ ಇವಾಗ ನನಗೆ. ಆದಷ್ಟು ಬೇಗ ನಿಮ್ಮನ್ನೆಲ್ಲ ಕರೆಸ್ಕೊಳ್ತೀನಿ. ಹಾ, ಟೈಮ್ ಆಗ್ತಾ ಇದೆ, ನಾವಿನ್ ಹೊರಡ್ತೀವಿ. ಒಂದಾಗೆ ವಿವೇಕು ಮತ್ತೆ ಸರಿತಾಯಲ್ಲಿ. ತಾತ, ದೊಡ್ಡಮ್ಮ ಮೋನಮ್ಮ ಜೊತೆ ಆಚೆ ಮಾತಾಡ್ತಾ ಇದಾರೆ. ಅಣ್ಣ ಫೋನಲ್ಲಿ ಇದ್ದಾನೆ, ಹೊಡಣ್ವಾ ಅಂತ ಕೇಳ್ದ. ಸರಿ, ನಾವಿನ್ ಹೊರಡ್ತೀವಿ. ಬನ್ನಿ. ಸೋಲು ಸೋಲು ಸೋಲು. ಈ ಸೋಲನ್ನೇ ನಾನು ನನ್ನ ಗೆಲುವಿನ ಮೆಟ್ಲು ಮಾಡ್ಕೋತೇನೆ. ಇಲ್ಲಿ ತನಕ ನನ್ನ ಹೋರಾಟ ನಾನು ಬಿಡಕ್ಕಿಲ್ಲ. ಬಿರ್ನೆ ನಡಿ ರತ್ನೆ, ನಂಗೆ CM ಆಫೀಸಲ್ಲಿ ಕೆಲ್ಸವಾದೆ. ಇದ್ಯಾಕೆ ಹಿಂಗ್ ನೋಡಿರಿ? ಯೋ, ಯಾಕಯ್ಯ ಹಿಂಗಾಡಿಯೇ ನೀನು? ನಂಗಂತೂ ನಿನ್ನೆ ದಿಗ್ಲೆ ಹತ್ಕೊಂಡ್ಬಿಟ್ಟಿತ್ತು ನೀನ್ ಆಡಿದ್ ನೋಡಿ. ರತ್ನೆ, ನಾನು ಏನ್ ಹಂಗ ಆಡ್ಬಿಟ್ಟೆ? ನಾ ಇರೋದೇ ಹಂಗೆ, ಅದು ನನ್ ಕ್ಯಾರೆಕ್ಟರ್ ಅಲ್ವೇ? ಅದನ್ನು ನಿಜ ಬಿಡು ಅಪ್ಪಯ್ಯ. ಸರಿ, ಕೊಂಡಣ. ಸೇ ಚಲವಾ. ಅಯ್ಯಯ್ಯೋ, ಈ ಘಾಟಿ ಮುದ್ಕಿ ಬಂದ್ಲಲ್ಲಪ್ಪ, ಅದೇನ್ ಕೂಳೆ ಕೊಟ್ಟಾಳೋ ಕಾಣೆ. Yes, what can I do for you? ಓಹೋ, ಏನ್ ಇಂಗ್ಲಿಷ್ಗೆ ಊಟದವ್ ನೋಡು. ನಂತವ ಇದನ್ನೆಲ್ಲ ಮಡ್ಕೋಬೇಡ, ನೆಟ್ಗೆ ಕನ್ನಡದಲ್ಲಿ ಮಾತಾಡ್ಲಾ. ಅವರೇ, ಅದು ಪಟ್ನದಿಂದ ಬಂದವರಲ್ಲ, ಅವ್ರ ತವ ಮಾತಾಡುವ ಅಂತ ಸರು ತವ ಏಳಿಸ್ಕೊಂಡು ಬಾಯಿ ಪಾಠ ಮಾಡ್ಕೊಂಡಿದ್ದೆ. ಲೋ ಚಲುವಾ, ಯಾರೋ ಬಂದ್ರು ಅಂತ ರೇಷ್ಮೆ ದಾರ ತಗೊಂಡು ಪೊರಕೆ ಕಟ್ಟಕ್ಕಾದದೆ. ನಾವ್ ಹೆಂಗಿದೀವೋ ಹಂಗೇ ಇರ್ಬೇಕು. ಹಾ, ಅದು ಹೋಗ್ಲಿ ಬಿಡು.
ರತ್ನ ನೀನ್ ಹೆಂಗಿದೀಯೇ? ನಾನ್ ಸಂದಾಗಿದ್ದೀನಿ ಅವರೇ. ಅಂದಾಗೆ ನಿಮ್ ಜೀವನಕ್ಕೆ ಅಂತ ನನ್ ಮೊಮ್ಮಗ ಮಡಕೊಟ್ಟಿದ್ನಲ್ಲ ಹೋಟ್ಲ್ನ, ಆ ಪಾಪಿಗಳು ಒಡೆದಾಕ್ಬಿಟ್ರಲ್ಲ. ಈಗ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಿ? ಅದೇ ಅಮ್ಮೋರೆ, ಮೊದಲು ಮಾಡ್ತಿದ್ನಲ್ಲ ಸಣ್ಣ ಪುಟ್ಟ ಅಡ್ಗೆ ಕೆಲ್ಸ, ಅದೇ ಮಾಡ್ಕೊಂಡ್ ಜೀವನ ಸಾಗಿಸ್ತಾ ಇದೀನಿ. ಲೋ ಮಹಾರಾಜ. ಅಲ್ಲವರೇ ಚಲುವ್ ರಾಜ. ಆಹಾ, ಇವಕ್ಕೇನು ಕಮ್ಮಿ ಇಲ್ಲ ನೋಡು. ನೀನು ಮೊದ್ಲಿನಂಗೆ ಬುಂಡೆ ಬಿಡ್ಕೊಂಡು ಓಡಾಡ್ತಿದ್ಯೋ ಏನು ಒಂಚೂರ್ ಜವಾಬ್ದಾರಿ ತಕೊಂಡಿದೀಯೋ? ಎಲ್ಲಾ ಮುದ್ಕಿ ಸುತ್ತಿ ಬಳಸಿ ನನ್ ಬುಡಕ್ಕೆ ಬಂದ್ಬಿಟ್ಲಲ್ಲ. ಅದ್ಯಾಕ್ಲಾ ಹಂಗ್ ಕತ್ತು ತಿರ್ಗಿಸ್ಕೊಂಡಿದೀಯಾ? ಲೇ ಇದ್ಯಾ, ಇನ್ ಒಳಕ್ ಹೋಗು. ನೋಡಿ, ನಿಮ್ ಮಗಳು ನನ್ ಮಗನ್ ಪರವಾಗಿ ನಿಂತು ಪ್ರಚಾರ ಮಾಡಿ ಅವನು ಎಲೆಕ್ಷನ್ ಅಲ್ಲಿ ಗೆಲ್ಲೋ ಹಂಗ್ ಮಾಡಿ ಮಂತ್ರಿ ಪದವಿ ಸಿಗೋ ಹಂಗ್ ಮಾಡವಳೆ. ಅದಕ್ಕೆ ಅವಳ ಮ್ಯಾಲಿದ್ದ ಕೋಪ ಈಗ ಒಸಿ ಕಮ್ಮಿ ಆಗದೆ. ನಿಮ್ ಬಾಯಿಂದ ಇಂಥ ಮಾತ್ ಕೇಳಿ ಸಂತೋಷ ಆಯ್ತು ಅಮ್ಮೋರೆ. ಹಂಗಂದ್ಬಿಟ್ಟು ಅವಳು ಮಾಡಿದ ಕೆಲಸದಿಂದವ ನನ್ನ ಮಗ ಜೈಲಿಗೆ ಹೋಗಿದ್ನ ನಾನ್ ಮರ್ತು ಬಿಟ್ಟೆ ಅಂತ ಅನ್ಕೋಬೇಡಿ. ಆ ನೋವು ಸಂಕಟ ಇನ್ನೂ ನನ್ ಮನ್ಸೊಳಗೆ ಹಂಗೇ ಅದೇ. ಆದ್ರೆ ಅದಕ್ಕೋಸ್ಕರ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಮುಂದಾಗದ್ನ ಯಾರು ಕಂಡಿಲ್ಲ. ನಿಮ್ ಸಂಬಂಧವೇ ಬೇಡ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ನೀವ್ ಇಲ್ಲಿಗೆ ಬಂದು ನಾವೆಲ್ಲ ಒಟ್ಟಿಗೆ ಹಬ್ಬ ಆಚರಿಸ್ತೀವಿ ಅಂತ ಏನಾದ್ರೂ ಕನಸು ಕಂಡಿದ್ವಿ? ಹಂಗೆ ಕಾಲಕ್ಕೆ ಏನೇನ್ ಆಗ್ಬೇಕೋ ಅದೆಲ್ಲ ಆಗುತ್ತೆ ಬಿಡಿ. ಆಮ್ಯಾಕೆ ನಿನ್ ಮಗಳು ನನ್ ಮೊಮ್ಮಗನಂತದ್ದೇ ಒಂದು ಗಂಡು ಮಗನ ಎತ್ ಕೊಟ್ಬಿಟ್ಲು ಅಂತ ಇಟ್ಕೋ. ಆಗ ನನ್ ಮಗನ್ಗೆ ಅವಳು ಮ್ಯಾಲಿರೋ ಕೋಪ ಎಲ್ಲ ಕಮ್ಮಿ ಆಗೋಯ್ತದೆ. ಅವರೇ ಹೂ ಕಣೆ ರತ್ನ. ಯಾಕ್ ನಾನ್ ಹಿಂಗ್ ಹೇಳ್ತೀವ್ನಿ ಅಂದ್ರೆ, ಭವಾನಿ ಕಂಡ್ರೆ ನನ್ ಮಗ ಹೆಂಗೆಲ್ಲ ಆಡ್ತಿದ್ದ ಅಂತ ನಿನಗೆ ಗೊತ್ತು ತಾನೆ. ಅವಳಿಗೆ ಮಗು ಆಗ್ತಿದ್ದಂಗೆ ಅವನ್ ಮನಸ್ಸು ಕರಗೋಗ್ಲಿಲ್ವೇ? ಹಂಗೆ ನಿನ್ ಮಗಳ ವಿಷಯದಲ್ಲೂ ಆಯ್ತದೆ ಅಂತ ನನಗ್ ನಂಬಿಕೆ. ಯಾವಾಗ ಏನಾಗ್ಬೇಕು ಅಂತ ಆ ದ್ಯಾವರೇ ಬರ್ದಿಟ್ಟಿರ್ತಾನೆ. ನಾವೇನ್ ತಿಪ್ಪರ್ಲಾಗ ಹಾಕಿದ್ರುವೆ ಅದ್ ಹಂಗೇ ನಡೆಯೋದು. ನಿಶ್ಚಿಂತೆಯಿಂದ ಹೋಗ್ಬಿಟ್ಟು ಬನ್ನಿ. ಇವಳೆ ಬಾಯ್ಲಿ ಹೇಳಿ ಅಮ್ಮಮ್ಮ. ತಕ ಇವನ್ನ. ಅಯ್ಯೋ ಇವೆಲ್ಲ ಯಾಕಮ್ಮಮ್ಮ? ಅವನ ಮುಖ ಏನ್ ನೋಡಿ ನನ್ ಸಂತೋಷಕ್ ಕೊಡ್ತಾವನಿ. ಬಟ್ಟೆ ಬರ ಏನಾದ್ರು ತಕ. ಸರಿ, ಹೋಗ್ಬಿಟ್ ಬನ್ನಿ. ಚಂಪಾ, ವಿಶ್ವ ಫೋನ್ ಮಾಡಿದ್ನೆ? ಇಲ್ಲ ವಿದ್ಯಕ್ಕ, ಅವನೇ ಫೋನ್ ಮಾಡ್ತಾವನೆ. ಚಂಪಾ, ನಾವ್ ತೋಡಿರೋ ಗುಂಡಿಗೆ ಅವ್ನ್ ಬಿದ್ದಾಗದೆ. ಈಗ ನೀನ್ ಮಾತಾಡೋ ಪ್ರತಿ ಒಂದು ಮಾತು ಅವ್ನ್ ಗುಹೆ ಒಳಗೂ ಅಡಗಿದ್ರುನುವೆ ಎದ್ದೀಚೆ ಓಡ್ ಬರ್ಬೇಕು. ಹಂಗ್ ಮಾತಾಡು. ಈಗ ಫೋನ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕು. ಹಲೋ ಹಲೋ, ನೀವ್ ಯಾವಾಗ ಫೋನ್ ಮಾಡ್ತೀರಿ ಅಂತ ಕಾಯ್ತಾ ಇದ್ದೆ. ಪದೇ ಪದೇ ನಿನಗೆ ಫೋನ್ ಮಾಡಿದ್ರೆ ಕಷ್ಟ ಆಯ್ತದೆ ಅಂತ ನಾನು ಫೋನ್ ಮಾಡ್ಲಿಲ್ಲ ಅಟೆಯ. ಇನ್ನು 8 ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಮಾತಾಡೋದು? ನಂಗೆ ನಿಮ್ನ ನೋಡ್ಬೇಕು ಅಂತ ಅನ್ಸ್ತದೆ. ಒಂದ್ಕಿತ ಎಲ್ಲಾದ್ರೂ ಭೇಟಿ ಮಾಡುಮಾ? ನಿನ್ನ ಭೇಟಿ ಮಾಡ್ಬೇಕು ಅಂತ ನಾನು ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ಆದ್ರೆ ಅದಕ್ ಕಾಲನೇ ಕೂಡ ಬರ್ತಿಲ್ವಲ್ಲ. ಹಂಗಾರೆ ನಿಮ್ಗೆ ನನ್ನ ನೋಡ್ಬೇಕು ಅಂತ ಅನ್ಸ್ತಾ ಇಲ್ಲ, ಪಿರುತಿ ಇಲ್ವೇನೋ ಅನ್ಸ್ತದೆ. ಛೇ, ನೀನು ಅಂದ್ರೆ ನನಗ್ ಶಾನೆ ಇಷ್ಟ. ಹಂಗಿದ್ಮೇಲೆ
ಯಾಕೆ ನೋಡಕ್ ಬರಕಿಲ್ಲ ಅಂತಿದ್ದೀರಿ? ಅದು ಬರಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸದ್ಯಕ್ಕೆ ಆಗಕ್ಕಿಲ್ಲ. ಸದ್ಯಕ್ಕೆ ಅಂದ್ರೆ ಏಟ್ ದಿನ? ಆ ಒಂದು 8-10 ದಿವಸ. ಇನ್ನು ಆಟೊಂದ್ ದಿನ ಬೇಕೆ? ಅಲ್ಲಿ ಗಂಟ ನಂಗೆ ನಿಮ್ನ ನೋಡ್ದೆ ಇರಕ್ ಆಗಕ್ಕಿಲ್ಲ. ನಿಮ್ನ ಯಾವಾಗ ನೋಡ್ತೀನೋ ಅಂತ ಜೀವ ಹಿಡ್ಕೊಂಡು ಎದ್ರು ನೋಡ್ತೀವಿ, ನೀವ್ ಗೊತ್ತೇ? ನೀವೇನಾದ್ರೂ ಬರಕ್ಕಿಲ್ಲ ಅಂದ್ರೆ ಅದೇನಾಗೋದೋ ಏನೋ ನಂಗೆ ಗೊತ್ತಿಲ್ಲ. ಹೇ ಚಂಪಾ, ಹಾಗೆಲ್ಲ ದುಡ್ಕಕ್ ಹೋಗ್ಬೇಡ. ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಬಿಡು. ಆಮೇಲೆ ಇಬ್ರು ಎಲ್ಲಾದ್ರೂ ದೂರ ಹೋಗಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಸರಿ ಸರಿ, ನಮ್ಮ ಅಮ್ಮಮ್ಮ ಬಂದ್ರು, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಫೋನ್ ಮಡಗ್ತೀನಿ. ಹಕ್ಕಿ ತಾನಾಗೆ ತಾನ್ ಬಂದ್ ಬಿದ್ದೈತೆ. ಬಿಟ್ಟೋರುಂಟೆ. ವಿದ್ಯಕ್ಕ, ಒಂದ್ಕಿತ ನನ್ನ ಅಕ್ಕಪಕ್ಕ ಎಲ್ಲೋ ಭೂಕಂಪ ಆಗೋಯ್ತು ಅನ್ಸ್ಬಿಡ್ತು. ಚಂಪಾ, ಒಂದ್ ಮಟ್ಟಕ್ಕೆ ನಾವ್ ಹಾಕಿರೋ ಗಾಳಕ್ಕೆ ಅವನ್ ಬಿದ್ದವನೆ. ಆ ಗಾಳನ್ ನಾವ್ ಎತ್ಬೇಕು ಅಂದ್ರೆ ಅವನ್ ಪೂರ್ತಿಯಾಗಿ ಸಿಕ್ಬೀಳ್ಬೇಕು. ಈಗ ನಂಬ್ಲಿಲ್ವೇ? ಹಂಗೆಯ ಮಾತಲ್ಲೇ ಕರಗಿಸಿ ಅವನು ಇಲ್ಲಿ ಕರ್ಸ್ಕೊಂಡು ಸತ್ಯ ಯೋನು ಅನ್ನೋದು ಕಕ್ಕಿಸ್ಬೇಕು. ಅದೇನು ಸರಿ ಅಕ್ಕ, ಆದ್ರೆ ನಮ್ಗಿರೋ ಟೈಮ್ ಒಳಗೆ ಬರಕ್ಕೆ ಒಪ್ತಿಲ್ವಲ್ಲ. ಚಂಪಾ, ನೀನೇನು ತಲೆ ಕೆಡ್ಸ್ಕೋಬೇಡ. ಈಗಾಗ್ಲೇ ಅವನು ನಿನ್ ಮಾತಿನ ಸುಳ್ಳಿಲ್ ಸಿಕ್ಕಾಕೊಂಡು ಒದ್ದಾಡ್ತವನೆ. ಆದ್ರೆ ಅವ್ರಗಳೇ ಕಾಲ ಅವಕಾಶ ಮುಗಿಯ ಗಂಟನುವೆ ಈಚೆ ಬರ್ಬೇಡ ಅಂತ ಹೇಳೋರೆ. ಅದ್ಕೆಯ ಹಿಂಗೆಲ್ಲಾ ಮಾಡ್ತವನೆ. ವಿದ್ಯಕ್ಕ, ದಿನಗಳ್ ಬೇರೆ ಕ್ಷಣಗಳ್ ಕಳ್ದೋದಂಗೆ ಕಳ್ದೋಯ್ತದೆ. ಅಟ್ಟಿಯಾಗಿ ನಾವ್ ತಗೊಂಡಿರೋ ಟೇಮು ಆಗೋಯ್ತದೆ. ಅಷ್ಟ್ರೊಳಗೆ ನಾವ್ ಸಾಬೀತ್ ಮಾಡ್ದೆ ಹೋದ್ರೆ ಆಮೇಲೆ ಆಟೆ ಕತೆ. ಚಂಪಾ, ನಾವಿನ್ ತಡ ಮಾಡೋದ್ ಬೇಡ. ಅವನ್ ಈಚೆ ಬರೋದಕ್ಕೆ ಏನಾದ್ರೂ ದಾರಿ ಹುಡುಕ್ಲೇಬೇಕು. ಒಟ್ನಲ್ಲಿ ಅವನ್ ಇಲ್ಲಿಗ್ ಬರ್ಬೇಕು. ಎಲ್ರಿಗೂ ಸತ್ಯ ಏನು ಅನ್ನೋದು ದರ್ಶನ ಆಗ್ಬೇಕು. ಆಗಂಗೆ ನಾನ್ ಮಾಡೇ ಮಾಡ್ತೀನಿ. ಚಂಪಾ, ಚಂಪಾ. ಹಾ ಅಕ್ಕ, ಬಂದೆ. ಚಂಪಾ, ಅಡ್ಗೆ ಕೆಲ್ಸ ಎಲ್ಲ ಮುಗಿತೆ? ಹ್ಞೂ ಅಕ್ಕ, ಆಯ್ತು. ಹಂಗಾರೆ ನೀನು ಹೋಗ್ಬಿಟ್ಟು ನಿನ್ ಬ್ಯಾಗ್ ಎಲ್ಲ ತಕೊಂಬಾ, ನಾವ್ ನಮ್ ಜಾಗಕ್ಕೆ ಹೋಗೋಣ. ಯಾಕ್ ಚಂಪಾ ಹಂಗ್ ನೋಡ್ತಾ ಇದೀಯಾ? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ರಾಯರ್ ಕುಟುಂಬದವರು ಬಂದು ಹೋಗೋ ಗಂಟ ಆಟೆಯ ಈ ಅಟ್ಟಿ ಒಳಗೆ ಇರೋದಕ್ಕೆ ಅನುಮತಿ ಕೊಟ್ಟಿರೋದು ಕಣಂತೆ. ಬಾ ಹೋಗುಮ. ಸರಿ, ಬಂದೆ ಅಕ್ಕ, 2 ನಿಮಿಷ. ಓಹೋ, ಏನು ಮನೆ ಬಿಟ್ಟೋಗೋ ಮನ್ಸಾಗಿಲ್ವಾ? ಅಥವಾ ಮನೇನೇ ನಿಮ್ಮನ್ ಬಿಡ್ತಿಲ್ವಾ? ಸಿಕ್ಕಿದೆ ಚಾನ್ಸು ಅಂತವಾ ಇಲ್ಲೇ ಟಿಕಾಣಿ ಹೂಡಕ್ಕೆ ಪ್ಲಾನ್ ಮಾಡ್ತಿರ್ಬೋದು ಕಣವಾ. ಯಾಕಂದ್ರೆ 3 ದಿವ್ಸದಿಂದ ಒಳ್ಳೆ ಊಟ, AC ರೂಮು, ಒಳ್ಳೆ ಮೆತ್ಗಿರೋ ಹಾಸಿಗೆ, ಇದನ್ನೆಲ್ಲ ಬಿಟ್ಟೋಗಕ್ಕೆ ಹೆಂಗಾರ ಮನ್ಸ್ ಬರ್ತದೆ ಹೇಳು? ಏಯ್, ಯಾಕೆ ನಗ್ತಿದ್ಯಾ? ನಿಮ್ ಮಾತಿಗ್ ನಗೋದ್ ಬಿಟ್ರೆ ಇನ್ನೇನ್ ಮಾಡ್ಲಿ ಹೇಳಿ ಚಿತ್ರಕ್ಕ? ನೋಡಿ ಚಿತ್ರಕ್ಕ, ಹುಡ್ದಾಗಿಂದನುವೆ ಇದನ್ನೆಲ್ಲ ನಾವು ಅನ್ಭವಿಸ್ ಬಂದಿಲ್ಲ, ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಆಮೇಲೆ AC ರೂಮಲ್ಲಿ ಮಂಚದ ಮೇಲೆ ಮಲ್ಕೋತೀವಲ್ಲ, ಅದು ಮುಖ್ಯ ಅಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಲ್ಲ, ಅದು ಒಂದೇ ಮುಖ್ಯ. ಪರವಾಗಿಲ್ಲ ಕಣೆ ಮೂರಡಿ, ಈ ದೌಲತ್ಗೆ ಏನ್ ಕಮ್ಮಿ ಇಲ್ಲ. ಇನ್ನು ಯಾಕಿಲ್ಲೇ ಇದ್ದೀರಾ? ಹೋಗ್ಬೋದಾಗಿತ್ತಲ್ಲ. ಇದನ್ನ ದೌಲತ್ತು ಅನ್ನಕ್ಕಿಲ್ಲ,
ಸ್ವಾಭಿಮಾನ ಅಂತ ಹೇಳ್ತಾರೆ ಚಿಕ್ಕತ್ತೆ. ಯಾರಾದ್ರೂ ಬಂದು ಹೇಳಿ ಅಂತ ನಾವೇನ್ ಕಾಯ್ತಾ ಇರ್ಲಿಲ್ಲ. ಅದ್ರಲ್ಲೂ ನಿಮ್ ತವ ಹೇಳ್ಸ್ಕೊಂಡು ಹೋಗೋ ಅಷ್ಟು ನೈತಿಕತೆ ಏನ್ ಕಳ್ಕೊಂಡಿಲ್ಲ. ನಾವು ಹೋಗೋದಕ್ ಸಿದ್ಧ ಆಗಿದೀವಿ ಚಿಕ್ಕತ್ತೆ, ಬೇಕಿದ್ರೆ ನೀವೇ ನೋಡಿ. ಸರಿ ಸರಿ, ಮೊದ್ಲು ಜಾಗ ಖಾಲಿ ಮಾಡಿ. ಚಂಪಾ ಬಾ ಹೋಗುಮ, ನಾವೆಲ್ಲಿದ್ರು ನೆಮ್ಮದಿಯಾಗಿರ್ತೀವಿ. ಯಾಕೆ ಹೇಳು, ನಮ್ಗೆ ನಿಯತ್ ಅನ್ನೋದದೆ. ಬಾ ನಿಂತ್ಕಳೆ. ಇವಳು ತೆಪ್ಪಿಲ್ಲ ಅಂತ ಸಾಬೀತ್ ಮಾಡ್ತೀನಿ ಅಂತ ತಕೊಂಡಿದ್ದಲ್ಲ, ಆ ಟೇಮು ಒತ್ತಾರಿಕ್ ಮುಗಿತದೆ. ಈಗ ಈ ಅಟ್ಟಿಯಿಂದ ಕಳಿಸ್ತಾ ಇದ್ದೀನಿ. ನಾಳಿಕೆ ಈ ಕಾಂಪೌಂಡ್ ಇಂದಾನೆ ಶಾಶ್ವತವಾಗಿ ಆಚೆಗೆ ಕಳಿಸ್ತೀನಿ. ಚಿಕ್ಕತ್ತೆ, ಆತ್ರಗಾರಂಗೆ ಬುದ್ಧಿಮಟ್ಟ ಹೆಚ್ಚು ಅನ್ನೋ ಮಾತು ನಿಮ್ನ ನೋಡಿನೇ ಹೇಳಿರ್ಬೇಕು. ಅವಸರ ಬೇಡ, ನಮ್ ತವ ಇನ್ನು 1 ದಿನ ಟೈಮ್ ಅದೆ. ಅದಾದ್ಮೇಲೆ ಈ ಅಟ್ಟಿನಲ್ಲಿ ಇರೋರು ಯಾರು, ಹೋಗೋರು ಯಾರು ಅಂತ ಗೊತ್ತಾಯ್ತದ್ ಬಿಡಿ. ಏನೇ ನಮ್ಗೆ ಸವಾಲಾಗ್ತಿದ್ಯಾ? ನನ್ ಸವಾಲಾಕಿ 6 ದಿನ ಆಗದೆ ಅಂತ ಚಿಕ್ಕತ್ತೆ ಗೊತ್ತದೆ. ಆದ್ರೆ ನಿಂಗೆ ಹೊಸಿ ತಡುವಾಗ ಅರ್ಥ ಆಗದೆ. ಇಲ್ಲಿ ಗಂಟ ನಾನು ಹಾಕಿರೋ ಸವಾಲಲ್ಲಿ ಎಲ್ಲ ಗೆದ್ದಿದ್ದೀನಿ. ಈ ಕಿತನೂ ಗೆಲ್ತೀನಿ. ನನ್ನ ಸೋಲಿಸ್ಬೇಕು ಅಂತ ತಂತ್ರನೋ ಕುತಂತ್ರನೋ ಮಾಡೋದಿದ್ರೆ ಮಾಡ್ಕೊಳ್ಳಿ. ಏಯ್, ಏನೂ ಇಲ್ಲ ಬೀನೂ ಇಲ್ಲ, ನಾಳೆ ಸಿಯು. ಬರ್ಲೇ? ಬಾ ಚಂಪಾ, ನಾ ಹೋಗುಮ. ನೋಡ್ದೇನವ, ಈ 3 ಅಡಿ ಏಟ್ ಸೊಕ್ಕಿಂದ ಮಾತಾಡೋಯ್ತವಳೆ. ಅವಳು ಸೊಕ್ನ ಅಡಗ್ಸೇ ಅಡಗಿಸ್ತೀನಿ. ಸುಭಾಷ, ಏ ಸುಭಾಷ, ಹೆಣ್ಣಿಂದೆ ಹೋಗಿ ಮರ್ವಾದೆ ಕಳ್ಕೊಂಡು ಮನೆಯಿಂದ ಆಚೆಗೆ ಬಿದ್ದಿದ್ಯಾ. ಈಗ ಎಣ್ಣೆ ಕುಡ್ಕೊಂಡು ಮರ್ವಾದೆ ಕಳ್ಕೊಂಡು ತಲೆ ತಗ್ಗಿಸ್ಕೊಂಡು ಬದುಕ್ಬೇಕು ಅನ್ಕೊಂಡಿದ್ಯಾ? ಇದ್ಯಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಹೋಗ್ಲಿ ಬಿಡು, ನೀನ್ ಇಲ್ಲಿಗೆ ಯಾಕೆ ಬರಕೋದೆ? ಒಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ. ಓಹೋಹೋಹೋ, ಯಾಕಪ್ಪ ನೀನು ಮಾಡ್ತಿರೋ ಗನಂದಾರಿ ಕೆಲ್ಸ ನನಗೆ ಗೊತ್ತಾಯ್ತದೆ ಅಂತಲಾ? ಏನ್ ವಿಚಾರ? ವಿಚಾರ ಹೇಳ್ಬೇಕೆನ್ಲಾ? ಏನು ಅಂತ ನಿನಗೆ ಗೊತ್ತಿಲ್ವಾ? ನಿನಗೇಲ್ ಗೊತ್ತಿರಕ್ ಸಾಧ್ಯ ಹೇಳು? ಮನೆ ಮಠ ಅನ್ನೋದಿದ್ರು ತಾನೆ ನಿನಗೆ. ಯಾನ ಮಾನ ಅನ್ನೋದಿದ್ದಿದ್ರೆ ನಿನಗ್ ಗೆಪ್ತಿರೋದು ಕಣ್ಲಾ, ನಿನಗ್ ಗೆಪ್ತಿರಕ್ಕಿಲ್ಲ ಬಿಡು. ಅಮ್ಮ ಸುಮ್ನೆ ಬೈಬೇಡ, ಮೊದ್ಲೇ ತಲೆ ಕೆಟ್ಟೋಗದೆ. ಅದೇನ್ ವಿಷಯ ಅಂತ ಹೇಳು. ಆ ಚಂಪ ತಪ್ಪು ಮಾಡೋಳೆ ಅಂತ ಸಾಬೀತ್ ಮಾಡಕ್ಕೆ, ಮನೆಯಿಂದ ಆಚೆಗಾಕಕ್ಕೆ ನಾಳೆ ಒಂದೇ ದಿನ ಇರೋದು. ಅಲ್ಲಿ ಗಂಟ ಯಾವುದೇ ತರದ್ ವ್ಯತ್ಯಾಸ ಆಗ್ದಂಗೆ ನೋಡ್ಕೋಬೇಕು ಅನ್ನೋದು ನೆನ್ಪದೆ ತಾನೆ? ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಿಡಮ್ಮ. ಫ್ರೆಂಡ್ ನಾನು ಹೇಳೋ ಗಂಟ ಯಾರ ಕಣ್ಗೂ ಕಾಣಿಸ್ಕೊಳಕಿಲ್ಲ. ನೋಡ್ಲಾ ಸುಭಾಷ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಕ್ಕೆ ನಮಗ್ ಸಿಕ್ಕಿರೋ ಸುವರ್ಣ ಅವಕಾಶ. ನಾಳೆ 1 ದಿನದ ಗಂಟ ನಿನ್ನ ಫ್ರೆಂಡು ಯಾರ ಕೈಗೂ ಸಿಗದೆ ಹೋದ್ರೆ ನಮ್ ದಾರಿಗೆ ಮೊಗ್ಲು ಮುಳ್ಳಾಗಿರೋರ್ನ ಕಿತ್ತು ಬಿಸಾಕ್ಬೋದು. ಅದಕ್ಕೆ ನಿನ್ಗೆ ಈಟ್ ಕಿತ್ತ ಒತ್ತಿ ಒತ್ತಿ ಹೇಳ್ತೀವಿ, ಅವನನ್ನ ಯಾರ ಕೈಗೂ ಸಿಗ್ದಂಗೆ ಎಲ್ಲಾದ್ರೂ ಕಣ್ಮರೆಯಾಗಿರಕ್ಕೆ ಹೇಳು. ಅಮ್ಮ ನೀನ್ ಈ ಮಾತನ್ನ ನನಗೆ 100 ಕಿತ್ತ ಹೇಳಿರ್ಬೋದು,
ಆದ್ರೆ ನಾನು ಆ ವಿಶ್ವಂಗೆ 1000 ಕಿತ ಹೇಳಿವ್ನಿ. ಯಾರು ಏನೇ ತಿಪ್ಪುರ್ಲಾಗ ಹೊಡೆದ್ರುವೆ ಅವನು ಇವ್ರ ಕೈಗೆ ಸಿಗಕ್ಕಿಲ್ಲ, ಇಲ್ಲಿಗೆ ಬರಕ್ಕೂ ಇಲ್ಲ. ಅವರಿಬ್ರನ್ನ ಈ ಹಟ್ಟಿಯಿಂದ ಓಡ್ಸದ್ನ ಯಾರ ಕೈಲೂ ತಡೆಯಕ್ಕಾಗಕ್ಕಿಲ್ಲ. ನಮ್ ದಾರಿಗೆ ಅಡ್ಡವಾಗಿರೋ ಆ ಮುಳ್ಳುನ್ನೇ ಕಿತ್ತು ಬಿಸಾಕ್ತಿದೀವಿ ಅಂತ ನೆಮ್ಮದಿಯಾಗಿರಮ್ಮ. ನಾಳೆ ಒಂದು ದಿನ ಕಳೀಲಿ, ಆಮೇಲೆ ನಿನ್ ಮಗನ ಅಸಲಿ ಆಟ ಏನು ಅಂತ ನೀನೇ ನೋಡುವಂತೆ.